ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಡರ್ಮಾ ಡ್ಯೂ ಬೇಬಿ ಕ್ರೀಮ್ ಬಗ್ಗೆ. ಡರ್ಮಾ ಡ್ಯೂ ಬೇಬಿ ಕ್ರೀಮ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ನಿಮ್ಮ ಬೇಬಿಗೆ ಡಾಕ್ಟರ್ ಇದನ್ನ ಹಚ್ಚಲಿಕ್ಕೆ ರೆಕಮೆಂಡ್ ಮಾಡ್ತಾರೆ, ಇದ್ರ ಒಳಗಡೆ ಪ್ರಮುಖ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತೈತಿ, ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು, ಮತ್ತೆ ಎಷ್ಟು ದಿನದ ಮಟ್ಟ ಯೂಸ್ ಮಾಡಬಹುದು, ಇದ್ರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಡರ್ಮಾ ಡ್ಯೂ ಬೇಬಿ ಕ್ರೀಮ್ ಏನಿದೆ, ಇದು ಒಂದು ಬೇಬಿ ಮಾಯಿಶ್ಚರೈಸಿಂಗ್ ಕ್ರೀಮ್. ಇದ್ರೊಳಗಡೆ ನೋಡ್ರಿ ಬಹಳಷ್ಟು ವೈಟಮಿನ್ಸ್ ಇರ್ತಾವು, ಟರ್ಮರಿಕ್ ಇರ್ತೈತಿ. ಇದು ನಿಮ್ಮ ಪಾಪು ತ್ವಚೆ ಏನಿರ್ತೈತಿ ನೋಡ್ರಿ, ಅದನ್ನ ಮೃದು ಸಾಫ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಬೇಬಿದು ತ್ವಚೆ ಏನಿರ್ತೈತಿ ನೋಡ್ರಿ, ಅದರೊಳಗೆ ಒಂದು ಕಳೆ ತರ್ಲಿಕ್ಕೆ ಕೆಲಸ ಮಾಡ್ತೈತಿ. ಸ್ಕಿನ್ ಟೋನ್ ಇಂಪ್ರೂವ್ ಮಾಡ್ತೈತಿ. ಮತ್ತು ಪಾಪದ್ದು ತ್ವಚೆ ಯಾವಾಗಲೂ ಹೆಲ್ದಿ ಇರಲಿ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ನಿಮ್ಮ ಪಾಪು ತ್ವಚದಾಗ ಯಾವುದೇ ರೀತಿ ಇರಿಟೇಷನ್ ಆಗಬಾರ್ದು, ರ್ಯಾಷಸ್ ಆಗಬಾರ್ದು ಕೂಡ ಇದು ನೋಡ್ಕೊಂಡು ಹೋಗ್ತೈತ್ರಿ. ಈಗ ಈ ಕ್ರೀಮ್ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರೊಳಗೆ ನೋಡ್ರಿ, ಪ್ಯೂರಿಫೈಡ್ ವಾಟರ್, ಸ್ಟೆರೈಲ್ ಆಲ್ಕೋಹಾಲ್, ಲೈಟ್ ಲಿಕ್ವಿಡ್ ಪ್ಯಾರಾಫಿನ್, ಪೆಗ್ 100 ಸ್ಟೆರಿಯೇಟ್, ಗ್ಲಿಸರಿನ್, ಶಿಯಾ ಬಟರ್, ಡೈಮಿಥಿಕಾನ್, ವೈಟ್ ಸಾಫ್ಟ್ ಪ್ಯಾರಾಫಿನ್, ಐಸೋಪ್ರೊಪೈಲ್, ಮಿಸ್ಟೇರಿಯೇಟ್, ಫಿನೋಕ್ಸಿ ಇಥೆನಾಲ್, ಇಥಾಕ್ಸಿ ಗ್ಲಿಸರಿನ್, ಝೈಲಿಥಿ ಗ್ಲುಕೊರೈಡ್, ಆ್ಯಂಡ್ ಹೈಡ್ರಾಕ್ಸಿಟಾಲ್, xylitol, sorbitan steroid, sterile alcohol, sterile glucoside, rice bran oil, polyacrylate B, polyisobutene, polysorbate 20, fragrance, xanthan gum, almond oil, disodium EDTA, vitamin E, aloe barbandis leaf juice, turmeric oil, lecithin, tocopherol, ascorbyl palmitate, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಏನು ತಯಾರು ಮಾಡಿರ್ತಾರೆ. ಇದು ಯಾವ ರೀತಿ ಯೂಸ್ ಮಾಡ್ಬೇಕು ನೋಡ್ರಿ, ನಿಮ್ಮ ಪಾಪುದು ಅಫೆಕ್ಟೆಡ್ ಪಾರ್ಟ್ ಇಲ್ಲ ಅಂದ್ರೆ ನೀವು ನೋಡ್ರಿ, ನಿಮ್ಮ ಪಾಪುಗೆ ಇದನ್ನ ಮಕ್ಕಕ್ಕೆ ಹಚ್ಚಾವಂತೀರಿ, ಕೈಗೆ ಕಾಲಿಗೆ ಹಚ್ಚಾವಂತೀರಂದ್ರ ಸ್ವಲ್ಪ ಇದನ್ನ ಪಾರ್ಟ್ಸ್ ಎಲ್ಲಿ ನೀವು ಹಚ್ಬೇಕನ್ನೋ ಅಂತೀರಿ, ಪಾಪುದು ಆ ಪಾರ್ಟ್ ಚಂದಾಗ ಮೊದಲ ಟವಲ್ ತೊಗೊಂಡು ಒರೆಸ್ಕೊಂಡ್ಬಿಡ್ರಿ. ಯಾಕಂದ್ರೆ ನೀರಿನ ಅವಶೇಷ ತ್ವಚದ ಮೇಲೆ ಇರಬಾರ್ದು. ಸೊ ಚಂದಾಗ ಪಾಪುನ ಸ್ಕಿನ್ ಡ್ರೈ ಐತಂದ್ರೆ ಇದನ್ನ ನೀವು ನಿಮ್ಮ ಕೈಯಾಗ ತಗೊಂಡು ಪಾಪು ಅಫೆಕ್ಟೆಡ್ ಪಾರ್ಟ್ನಾಗ ಹಚ್ಚಿ ಚಂದಾಗ ಸ್ವಲ್ಪ ಲೈಟ್ ಕೈಲೇ ಮಸಾಜ್ ಮಾಡ್ರಿ. ಈ ಕ್ರೀಮ್ ನೋಡ್ರಿ, ನೀವು ದಿನಕ್ಕೆ 2-3 ಹೊತ್ತು ಹಚ್ಬಹುದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ಹಚ್ಚಾಕ ಹೇಳ್ಯಾರ ಅಷ್ಟು ಟೈಮ್ ಕೂಡ ಇದು ನೀವು ಯೂಸ್ ಮಾಡಬಹುದು. ಎಷ್ಟು ದಿನದ ಮಟ್ಟ ಯೂಸ್ ಮಾಡಬೇಕು. ಸೊ ನೋಡ್ರಿ, ಡಾಕ್ಟರ್ ನಿಮ್ಮ ಪಾಪು ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳ್ಯಾರ ಅಷ್ಟು ದಿನದ ಮಟ್ಟ ಯೂಸ್ ಮಾಡ್ಬೇಕ್ರಿ. ಇದರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್ಸ್. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು 184 ರೂಪಾಯಿದಾಗ 80 ಗ್ರಾಮದ ಕ್ರೀಮ್ ಸಿಗ್ತೈತ್ರಿ, ಡರ್ಮಾ ಡ್ಯೂ ಬೇಬಿ ಕ್ರೀಮ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರುತ್ತೆ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.